ಈ ತುಳಸಿ ಗಿಡ ನೀವು ನೋಡಿದ್ದೀರಲ್ವ, ಎಲ್ಲ ಶ್ರೀಮಂತರು, ನೀವು ದೊಡ್ಡ ಶ್ರೀಮಂತರು ಹೇಳ್ತಿದ್ದಾನೆ, ಇವರೆಲ್ಲರಿಗೂ ಇದೊಂದು ಗೊತ್ತಿದೆ. ಯಾವ ತುಳಸಿ ಗಿಡನ ಎಲ್ಲಿ ನೆಡಬೇಕು, ಅಲ್ಲ ಮನೆಯ ಮುಂದೆ ಯಾವ ಭಾಗದಲ್ಲಿ ನೆಡಬೇಕು, ಯಾವತ್ತು ತುಳಸಿ ಗಿಡನ ಮುಟ್ಬೋದು, ಯಾವತ್ತು ಮುಟ್ಟಬಾರ್ದು, ಯಾರು ಮುಟ್ಟಬಾರ್ದು, ಯಾವತ್ತು ನೀರು ಹಾಕಬೇಕು, ಯಾವತ್ತು ಪೂಜೆ ಮಾಡಬೇಕು, ಯಾವತ್ತು ಪೂಜೆ ಮಾಡೋಂಗಿಲ್ಲ, ಇವೆಲ್ಲದರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೇನೆ. ಧರ್ಮವನ್ನು ಪಾಲನೆ ಮಾಡ್ತೀವೋ, ಈ ತುಳಸಿ ಗಿಡ ವಿಚಾರಕ್ಕೆ ಬಂದಾಗ ಅವರಿಗೆ ಹಣ ಆಸ್ತಿ ಐಶ್ವರ್ಯಗಳು ಧಾರಾಳವಾಗಿ ಬರುತ್ತೆ. ಅದರಲ್ಲಿ ಯಾರು ನೆಲೆಸಿರ್ತಾಳೆ? ಮಹಾಲಕ್ಷ್ಮಿ ನೆಲೆಸಿರ್ತಾರೆ, ವಿಷ್ಣು ನೆಲೆಸಿರ್ತಾರೆ. ಸೊ ಹಾಗಾಗಿ ಅದಕ್ಕೆ ತುಂಬ ಪ್ರಾಮಿನೆನ್ಸ್ ಇದೆ ನಮ್ಮ ಧರ್ಮದಲ್ಲಿ. ಅದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತೇನೆ. ನಮ್ಮ ಸಬ್ಜೆಕ್ಟ್ ಮನಿ ಈಸ್ ಹ್ಯಾಪಿನೆಸ್ ಪ್ರಕಾರ ನಾವು ಯಾರು ಕೆಲಸ ಮಾಡೋಗಿಲ್ಲ, ಕೂತಿದ್ರೇ ಹಣ ಬರುತ್ತೆ ಅಂತ ಪದೇ ಹೇಳ್ತಿರ್ತೇನೆ. ಸೊ ಹಾಗಾಗಿ ಯಾರೆಲ್ಲ ಕೆಲಸಕ್ಕೆ ಹೋಗ್ತಿದ್ದೀರೋ, ಎಲ್ಲೋ ಎಂಪ್ಲಾಯಿಯಾಗಿ ಕೆಲಸ ಮಾಡ್ತಿದ್ದೀರೋ ಅವರೆಲ್ಲರೂ ರೆಸಿಗ್ನೇಷನ್ ಲೆಟ್ರ್ ಬರೆಯೋದಕ್ಕೆ ರೆಡಿಯಾಗಿ. ಯಾರು ನಮ್ಮ ಸಬ್ಜೆಕ್ಟಲ್ಲಿ ಕೆಲಸ ಮಾಡೋಂಗಿಲ್ಲ, ಮಾಡಿದರೆ ಬಿಸ್ನೆಸ್ಸೇ ಮಾಡಬೇಕು. ಹಾಗಾದರೆ ಬಿಸ್ನೆಸ್ ಹೇಗೆ ಮಾಡೋದು, ಯಾವ ಬಿಸ್ನೆಸ್ ಮಾಡೋದು? ಸೊ ಇದೆಲ್ಲದ್ರ ಬಗ್ಗೆ 100 ಕೋಟಿ ವರ್ಕ್ಶಾಪಲ್ಲೂ ಹೇಳ್ಕೊಡ್ತೇನೆ. ವಿಶೇಷವಾಗಿ ಮುಂಬರುವ ವರ್ಕ್ಶಾಪ್ನಲ್ಲೂ ತಕ್ಕ ಮಟ್ಟಿಗೆ ಎಷ್ಟು ಟೈಮ್ ಇದೆಯೋ ಅಷ್ಟು ಟೈಮಲ್ಲಿ ನಾನು ಹೇಳ್ಕೊಡ್ತೇನೆ.